ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಈ ಖಾಸಗಿ ಬಸ್ಗಳಿಂದ ಸಾಲು ಸಾಲು ಅನಾಹುತಗಳು ಸಂಭವಿಸ್ತಾ ಇದೆ. ಆದ್ರೂ ಕೂಡ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಸಾರಿಗೆ ಇಲಾಖೆ ಆದೇಶಕ್ಕೆ ಮಾತ್ರ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದ್ ಕಡೆ ಈಗ ಈ ಖಾಸಗಿ ಬಸ್ಗಳಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಗೂಡ್ಸ್ ಗಳನ್ನ ಕೂಡ ಮತ್ತೆ ಈ ಖಾಸಗಿ ಬಸ್ ನಲ್ಲಿ ಸಾಗಾಟ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಮತ್ತೊಂದ್ ಕಡೆ ನೆಲಮಂಗಲದಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಹತ್ತಿ ಉರಿದಿದೆ. ಈ ವೇಳೆ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಖಾಸಗಿ ಬಸ್ಗಳ ಅಂಧ ದರ್ಬಾರಿಗೆ, ಹಣದ ದಾಹಕ್ಕೆ ಒಂದು ಕಡೆಯಲ್ಲಿ ಬ್ರೇಕ್ ಇಲ್ಲ ಅನ್ನುವ ರೀತಿಯಾಗಿದೆ. ಪ್ರಮುಖವಾಗಿ ಈ ಒಂದು ಬಸ್ ಏನಿದೆ, ಈ ಒಂದು ಬಸ್ಸು ಬೆಂಗಳೂರಿನಿಂದ ಗುಲ್ಬರ್ಗದ ಕಡೆಗೆ ನಿನ್ನೆ ಸಂಚಾರವನ್ನ ನಡೆಸ್ತಾ ಇತ್ತು. ನಿನ್ನೆ ಸಂಚಾರವನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ನೆಲಮಂಗಲ ಟು ತುಮಕೂರು ಹೈವೇಲಿ ಹೋಗಬೇಕಾದ್ರೆ ಲಾರಿ ಚಾಲಕನ ಜೊತೆ ಕಿರಿಕನ್ನ ಮಾಡ್ಕೊಳ್ತಾನೆ. ಲಾರಿ ಚಾಲಕನನ್ನ ಓವರ್ಟೇಕ್ ಮಾಡುವಂತಹ ಭರದಲ್ಲಿ ಏಕಾಏಕಿಯಲ್ಲಿ ಬಸ್ ಅನ್ನ ಎಡಭಾಗಕ್ಕೆ ಎಳಿತಾನೆ. ಆ ಸಂದರ್ಭದಲ್ಲಿ ಬಸ್ ಫುಟ್ಪಾತ್ ಮೇಲೆ ಹತ್ತಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತಹ ವಿದ್ಯುತ್ ಕಂಬಕ್ಕೆ ಈ ಒಂದು ಬಸ್ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಫುಟ್ಪಾತ್ ಅನ್ನ ಕುಸಿಯುತ್ತೆ. ಫುಟ್ಪಾತ್ ನ ಒಳಭಾಗಕ್ಕೆ ನುಗ್ಗಿಕೊಳ್ಳುತ್ತೆ. ಸಂಪೂರ್ಣವಾಗಿ ಎಡಭಾಗಕ್ಕೆ ವಾಲಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ವಿದ್ಯುತ್ ಕಂಬ ಯಾವಾಗ ಬಸ್ ಅನ್ನ ತಗುಲುತ್ತೋ ಆ ಸಂದರ್ಭದಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಬಸ್ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿ ಆಗಿರುವಂತದ್ದು. ಇದರಿಂದಾಗಿ ಅನೇಕ ಜನರ ಉಡುಪುಗಳಾಗಿರ್ಬೋದು, ಅದರ ಜೊತೆಗೆ ದುಡ್ಡುಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು, ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಒಟ್ಟಿನಲ್ಲಿ ಈ ಒಂದು ಅಗ್ನಿ ಅನಾಹುತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗದೆ ಇದ್ರೂ ಕೂಡ ಕನಸು ಕಟ್ಟಿಕೊಂಡು ಊರಿಗೆ ಹೊರಟಿದ್ದವರಂತಹ ಕನಸು ಮಾತ್ರ 3 ನಿಮಿಷದಲ್ಲೇ 3-4 ವರ್ಷ ಕಷ್ಟಪಟ್ಟಂತಹ ಹಣ 3 ನಿಮಿಷದಲ್ಲೇ ಸಂಪೂರ್ಣವಾಗಿ ಭಸ್ಮ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಈ ಖಾಸಗಿ ಬಸ್ಗಳಿಂದ ಸಾಲು ಸಾಲು ಅನಾಹುತಗಳು ಸಂಭವಿಸ್ತಾ ಇದೆ. ಆದ್ರೂ ಕೂಡ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಸಾರಿಗೆ ಇಲಾಖೆ ಆದೇಶಕ್ಕೆ ಮಾತ್ರ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದ್ ಕಡೆ ಈಗ ಈ ಖಾಸಗಿ ಬಸ್ಗಳಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಗೂಡ್ಸ್ ಗಳನ್ನ ಕೂಡ ಮತ್ತೆ ಈ ಖಾಸಗಿ ಬಸ್ ನಲ್ಲಿ ಸಾಗಾಟ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಮತ್ತೊಂದ್ ಕಡೆ ನೆಲಮಂಗಲದಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಹತ್ತಿ ಉರಿದಿದೆ. ಈ ವೇಳೆ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಖಾಸಗಿ ಬಸ್ಗಳ ಅಂಧ ದರ್ಬಾರಿಗೆ, ಹಣದ ದಾಹಕ್ಕೆ ಒಂದು ಕಡೆಯಲ್ಲಿ ಬ್ರೇಕ್ ಇಲ್ಲ ಅನ್ನುವ ರೀತಿಯಾಗಿದೆ. ಪ್ರಮುಖವಾಗಿ ಈ ಒಂದು ಬಸ್ ಏನಿದೆ, ಈ ಒಂದು ಬಸ್ಸು ಬೆಂಗಳೂರಿನಿಂದ ಗುಲ್ಬರ್ಗದ ಕಡೆಗೆ ನಿನ್ನೆ ಸಂಚಾರವನ್ನ ನಡೆಸ್ತಾ ಇತ್ತು. ನಿನ್ನೆ ಸಂಚಾರವನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ನೆಲಮಂಗಲ ಟು ತುಮಕೂರು ಹೈವೇಲಿ ಹೋಗಬೇಕಾದ್ರೆ ಲಾರಿ ಚಾಲಕನ ಜೊತೆ ಕಿರಿಕನ್ನ ಮಾಡ್ಕೊಳ್ತಾನೆ. ಲಾರಿ ಚಾಲಕನನ್ನ ಓವರ್ಟೇಕ್ ಮಾಡುವಂತಹ ಭರದಲ್ಲಿ ಏಕಾಏಕಿಯಲ್ಲಿ ಬಸ್ ಅನ್ನ ಎಡಭಾಗಕ್ಕೆ ಎಳಿತಾನೆ. ಆ ಸಂದರ್ಭದಲ್ಲಿ ಬಸ್ ಫುಟ್ಪಾತ್ ಮೇಲೆ ಹತ್ತಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತಹ ವಿದ್ಯುತ್ ಕಂಬಕ್ಕೆ ಈ ಒಂದು ಬಸ್ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಫುಟ್ಪಾತ್ ಅನ್ನ ಕುಸಿಯುತ್ತೆ. ಫುಟ್ಪಾತ್ ನ ಒಳಭಾಗಕ್ಕೆ ನುಗ್ಗಿಕೊಳ್ಳುತ್ತೆ. ಸಂಪೂರ್ಣವಾಗಿ ಎಡಭಾಗಕ್ಕೆ ವಾಲಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ವಿದ್ಯುತ್ ಕಂಬ ಯಾವಾಗ ಬಸ್ ಅನ್ನ ತಗುಲುತ್ತೋ ಆ ಸಂದರ್ಭದಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಬಸ್ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿ ಆಗಿರುವಂತದ್ದು. ಇದರಿಂದಾಗಿ ಅನೇಕ ಜನರ ಉಡುಪುಗಳಾಗಿರ್ಬೋದು, ಅದರ ಜೊತೆಗೆ ದುಡ್ಡುಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು, ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಒಟ್ಟಿನಲ್ಲಿ ಈ ಒಂದು ಅಗ್ನಿ ಅನಾಹುತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗದೆ ಇದ್ರೂ ಕೂಡ ಕನಸು ಕಟ್ಟಿಕೊಂಡು ಊರಿಗೆ ಹೊರಟಿದ್ದವರಂತಹ ಕನಸು ಮಾತ್ರ 3 ನಿಮಿಷದಲ್ಲೇ 3-4 ವರ್ಷ ಕಷ್ಟಪಟ್ಟಂತಹ ಹಣ 3 ನಿಮಿಷದಲ್ಲೇ ಸಂಪೂರ್ಣವಾಗಿ ಭಸ್ಮ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಈ ಖಾಸಗಿ ಬಸ್ಗಳಿಂದ ಸಾಲು ಸಾಲು ಅನಾಹುತಗಳು ಸಂಭವಿಸ್ತಾ ಇದೆ. ಆದ್ರೂ ಕೂಡ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಸಾರಿಗೆ ಇಲಾಖೆ ಆದೇಶಕ್ಕೆ ಮಾತ್ರ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದ್ ಕಡೆ ಈಗ ಈ ಖಾಸಗಿ ಬಸ್ಗಳಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಗೂಡ್ಸ್ ಗಳನ್ನ ಕೂಡ ಮತ್ತೆ ಈ ಖಾಸಗಿ ಬಸ್ ನಲ್ಲಿ ಸಾಗಾಟ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಮತ್ತೊಂದ್ ಕಡೆ ನೆಲಮಂಗಲದಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಹತ್ತಿ ಉರಿದಿದೆ. ಈ ವೇಳೆ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ.
ಖಾಸಗಿ ಬಸ್ಗಳ ಅಂಧ ದರ್ಬಾರಿಗೆ ಹಣದ ದಾಹಕ್ಕೆ ಒಂದು ಕಡೆಯಲ್ಲಿ ಬ್ರೇಕ್ ಇಲ್ಲ ಅನ್ನುವ ರೀತಿಯಾಗಿದೆ. ಪ್ರಮುಖವಾಗಿ ಈ ಒಂದು ಬಸ್ ಏನಿದೆ, ಈ ಒಂದು ಬಸ್ಸು ಬೆಂಗಳೂರಿನಿಂದ ಗುಲ್ಬರ್ಗದ ಕಡೆಗೆ ನಿನ್ನೆ ಸಂಚಾರವನ್ನ ನಡೆಸ್ತಾ ಇತ್ತು. ನಿನ್ನೆ ಸಂಚಾರವನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ನೆಲಮಂಗಲ ಟು ತುಮಕೂರು ಹೈವೇಲಿ ಹೋಗಬೇಕಾದ್ರೆ ಲಾರಿ ಚಾಲಕನ ಜೊತೆ ಕಿರಿಕನ್ನ ಮಾಡ್ಕೊಳ್ತಾನೆ. ಲಾರಿ ಚಾಲಕನನ್ನ ಓವರ್ಟೇಕ್ ಮಾಡುವಂತಹ ಭರದಲ್ಲಿ ಏಕಾಏಕಿಯಲ್ಲಿ ಬಸ್ ಅನ್ನ ಎಡಭಾಗಕ್ಕೆ ಎಳಿತಾನೆ. ಆ ಸಂದರ್ಭದಲ್ಲಿ ಬಸ್ ಫುಟ್ಪಾತ್ ಮೇಲೆ ಹತ್ತಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತಹ ವಿದ್ಯುತ್ ಕಂಬಕ್ಕೆ ಈ ಒಂದು ಬಸ್ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಫುಟ್ಪಾತ್ ಅನ್ನ ಕುಸಿಯುತ್ತೆ. ಫುಟ್ಪಾತ್ ನ ಒಳಭಾಗಕ್ಕೆ ನುಗ್ಗಿಕೊಳ್ಳುತ್ತೆ. ಸಂಪೂರ್ಣವಾಗಿ ಎಡಭಾಗಕ್ಕೆ ವಾಲಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ವಿದ್ಯುತ್ ಕಂಬ ಯಾವಾಗ ಬಸ್ ಅನ್ನ ತಗುಲುತ್ತೋ ಆ ಸಂದರ್ಭದಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಬಸ್ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿ ಆಗಿರುವಂತದ್ದು. ಇದರಿಂದಾಗಿ ಅನೇಕ ಜನರ ಉಡುಪುಗಳಾಗಿರ್ಬೋದು, ಅದರ ಜೊತೆಗೆ ದುಡ್ಡುಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಒಟ್ಟಿನಲ್ಲಿ ಈ ಒಂದು ಅಗ್ನಿ ಅನಾಹುತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗದೆ ಇದ್ರೂ ಕೂಡ ಕನಸು ಕಟ್ಟಿಕೊಂಡು ಊರಿಗೆ ಹೊರಟಿದ್ದವರಂತಹ ಕನಸು ಮಾತ್ರ 3 ನಿಮಿಷದಲ್ಲೇ 3-4 ವರ್ಷ ಕಷ್ಟಪಟ್ಟಂತಹ ಹಣ 3 ನಿಮಿಷದಲ್ಲೇ ಸಂಪೂರ್ಣವಾಗಿ ಭಸ್ಮ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಈ ಖಾಸಗಿ ಬಸ್ಗಳಿಂದ ಸಾಲು ಸಾಲು ಅನಾಹುತಗಳು ಸಂಭವಿಸ್ತಾ ಇದೆ. ಆದ್ರೂ ಕೂಡ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಸಾರಿಗೆ ಇಲಾಖೆ ಆದೇಶಕ್ಕೆ ಮಾತ್ರ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದ್ ಕಡೆ ಈಗ ಈ ಖಾಸಗಿ ಬಸ್ಗಳಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಗೂಡ್ಸ್ ಗಳನ್ನ ಕೂಡ ಮತ್ತೆ ಈ ಖಾಸಗಿ ಬಸ್ ನಲ್ಲಿ ಸಾಗಾಟ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಮತ್ತೊಂದ್ ಕಡೆ ನೆಲಮಂಗಲದಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಹತ್ತಿ ಉರಿದಿದೆ. ಈ ವೇಳೆ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಖಾಸಗಿ ಬಸ್ಗಳ ಅಂಧ ದರ್ಬಾರಿಗೆ ಹಣದ ದಾಹಕ್ಕೆ ಒಂದು ಕಡೆಯಲ್ಲಿ ಬ್ರೇಕ್ ಇಲ್ಲ ಅನ್ನುವ ರೀತಿಯಾಗಿದೆ. ಪ್ರಮುಖವಾಗಿ ಈ ಒಂದು ಬಸ್ ಏನಿದೆ, ಈ ಒಂದು ಬಸ್ಸು ಬೆಂಗಳೂರಿನಿಂದ ಗುಲ್ಬರ್ಗದ ಕಡೆಗೆ ನಿನ್ನೆ ಸಂಚಾರವನ್ನ ನಡೆಸ್ತಾ ಇತ್ತು. ನಿನ್ನೆ ಸಂಚಾರವನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ನೆಲಮಂಗಲ ಟು ತುಮಕೂರು ಹೈವೇಲಿ ಹೋಗಬೇಕಾದ್ರೆ ಲಾರಿ ಚಾಲಕನ ಜೊತೆ ಕಿರಿಕನ್ನ ಮಾಡ್ಕೊಳ್ತಾನೆ. ಲಾರಿ ಚಾಲಕನನ್ನ ಓವರ್ಟೇಕ್ ಮಾಡುವಂತಹ ಭರದಲ್ಲಿ ಏಕಾಏಕಿಯಲ್ಲಿ ಬಸ್ ಅನ್ನ ಎಡಭಾಗಕ್ಕೆ ಎಳಿತಾನೆ. ಆ ಸಂದರ್ಭದಲ್ಲಿ ಬಸ್ ಫುಟ್ಪಾತ್ ಮೇಲೆ ಹತ್ತಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತಹ ವಿದ್ಯುತ್ ಕಂಬಕ್ಕೆ ಈ ಒಂದು ಬಸ್ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಫುಟ್ಪಾತ್ ಅನ್ನ ಕುಸಿಯುತ್ತೆ. ಫುಟ್ಪಾತ್ ನ ಒಳಭಾಗಕ್ಕೆ ನುಗ್ಗಿಕೊಳ್ಳುತ್ತೆ. ಸಂಪೂರ್ಣವಾಗಿ ಎಡಭಾಗಕ್ಕೆ ವಾಲಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ವಿದ್ಯುತ್ ಕಂಬ ಯಾವಾಗ ಬಸ್ ಅನ್ನ ತಗುಲುತ್ತೋ ಆ ಸಂದರ್ಭದಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಬಸ್ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿ ಆಗಿರುವಂತದ್ದು. ಇದರಿಂದಾಗಿ ಅನೇಕ ಜನರ ಉಡುಪುಗಳಾಗಿರ್ಬೋದು, ಅದರ ಜೊತೆಗೆ ದುಡ್ಡುಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಒಟ್ಟಿನಲ್ಲಿ ಈ ಒಂದು ಅಗ್ನಿ ಅನಾಹುತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗದೆ ಇದ್ರೂ ಕೂಡ ಕನಸು ಕಟ್ಟಿಕೊಂಡು ಊರಿಗೆ ಹೊರಟಿದ್ದವರಂತಹ ಕನಸು ಮಾತ್ರ 3 ನಿಮಿಷದಲ್ಲೇ 3-4 ವರ್ಷ ಕಷ್ಟಪಟ್ಟಂತಹ ಹಣ 3 ನಿಮಿಷದಲ್ಲೇ ಸಂಪೂರ್ಣವಾಗಿ ಭಸ್ಮ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಈ ಖಾಸಗಿ ಬಸ್ಗಳಿಂದ ಸಾಲು ಸಾಲು ಅನಾಹುತಗಳು ಸಂಭವಿಸ್ತಾ ಇದೆ. ಆದ್ರೂ ಕೂಡ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಸಾರಿಗೆ ಇಲಾಖೆ ಆದೇಶಕ್ಕೆ ಮಾತ್ರ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದ್ ಕಡೆ ಈಗ ಈ ಖಾಸಗಿ ಬಸ್ಗಳಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಗೂಡ್ಸ್ ಗಳನ್ನ ಕೂಡ ಮತ್ತೆ ಈ ಖಾಸಗಿ ಬಸ್ ನಲ್ಲಿ ಸಾಗಾಟ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಮತ್ತೊಂದ್ ಕಡೆ ನೆಲಮಂಗಲದಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಹತ್ತಿ ಉರಿದಿದೆ. ಈ ವೇಳೆ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಖಾಸಗಿ ಬಸ್ಗಳ ಅಂಧ ದರ್ಬಾರಿಗೆ ಹಣದ ದಾಹಕ್ಕೆ ಒಂದು ಕಡೆಯಲ್ಲಿ ಬ್ರೇಕ್ ಇಲ್ಲ ಅನ್ನುವ ರೀತಿಯಾಗಿದೆ. ಪ್ರಮುಖವಾಗಿ ಈ ಒಂದು ಬಸ್ ಏನಿದೆ, ಈ ಒಂದು ಬಸ್ಸು ಬೆಂಗಳೂರಿನಿಂದ ಗುಲ್ಬರ್ಗದ ಕಡೆಗೆ ನಿನ್ನೆ ಸಂಚಾರವನ್ನ ನಡೆಸ್ತಾ ಇತ್ತು. ನಿನ್ನೆ ಸಂಚಾರವನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ನೆಲಮಂಗಲ ಟು ತುಮಕೂರು ಹೈವೇಲಿ ಹೋಗಬೇಕಾದ್ರೆ ಲಾರಿ ಚಾಲಕನ ಜೊತೆ ಕಿರಿಕನ್ನ ಮಾಡ್ಕೊಳ್ತಾನೆ. ಲಾರಿ ಚಾಲಕನನ್ನ ಓವರ್ಟೇಕ್ ಮಾಡುವಂತಹ ಭರದಲ್ಲಿ ಏಕಾಏಕಿಯಲ್ಲಿ ಬಸ್ ಅನ್ನ ಎಡಭಾಗಕ್ಕೆ ಎಳಿತಾನೆ. ಆ ಸಂದರ್ಭದಲ್ಲಿ ಬಸ್ ಫುಟ್ಪಾತ್ ಮೇಲೆ ಹತ್ತಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತಹ ವಿದ್ಯುತ್ ಕಂಬಕ್ಕೆ ಈ ಒಂದು ಬಸ್ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಫುಟ್ಪಾತ್ ಅನ್ನ ಕುಸಿಯುತ್ತೆ. ಫುಟ್ಪಾತ್ ನ ಒಳಭಾಗಕ್ಕೆ ನುಗ್ಗಿಕೊಳ್ಳುತ್ತೆ. ಸಂಪೂರ್ಣವಾಗಿ ಎಡಭಾಗಕ್ಕೆ ವಾಲಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ವಿದ್ಯುತ್ ಕಂಬ ಯಾವಾಗ ಬಸ್ ಅನ್ನ
ತಗುಲುತ್ತೋ ಆ ಸಂದರ್ಭದಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಬಸ್ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿ ಆಗಿರುವಂತದ್ದು. ಇದರಿಂದಾಗಿ ಅನೇಕ ಜನರ ಉಡುಪುಗಳಾಗಿರ್ಬೋದು, ಅದರ ಜೊತೆಗೆ ದುಡ್ಡುಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಒಟ್ಟಿನಲ್ಲಿ ಈ ಒಂದು ಅಗ್ನಿ ಅನಾಹುತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗದೆ ಇದ್ರೂ ಕೂಡ ಕನಸು ಕಟ್ಟಿಕೊಂಡು ಊರಿಗೆ ಹೊರಟಿದ್ದವರಂತಹ ಕನಸು ಮಾತ್ರ 3 ನಿಮಿಷದಲ್ಲೇ 3-4 ವರ್ಷ ಕಷ್ಟಪಟ್ಟಂತಹ ಹಣ 3 ನಿಮಿಷದಲ್ಲೇ ಸಂಪೂರ್ಣವಾಗಿ ಭಸ್ಮ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.